ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಒಟ್ಟು ವಹಿವಾಟಿನಲ್ಲಿ ಸುಸ್ತಿ ಸಾಲ ಹೆಚ್ಚಳವಾಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಬ್ಯಾಂಕಿನ ಮ್ಯಾನೇಜರ್ ಚಿನ್ನಾಭರಣ ಅಡಮಾನದಲ್ಲಿ ಅನುದಾನದ ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ ಬಿಡಿಸಿಸಿ ಬ್ಯಾಂಕ್ ಜಿಲ್ಲಾ ಕೇಂದ್ರಕ್ಕೆ ತನಿಖೆ ಮಾಡುವಂತೆ ಪತ್ರ ಬರೆಯಲಾಗಿದೆ ಅಂತ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ಅವರು ಹೇಳಿದರು. ಸುದ್ದಿಗಾರರೊಂದಿಗೆ ಮ್ಯಾನೇಜರ್ ಸಂದರ್ಭದಲ್ಲಿ ಮಾತನಾಡಿ, ಮಾಗಡಿ ಶಾಖೆಯಿಂದ ಕೂದೂರು ಶಾಖೆಗೆ ಅಧಿಕಾರ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಗೃಹ ಸಾಲ ಸೇರಿ ವಿವಿಧ ಸಾಲಗಳ ವಸೂಲಾತಿ 100ರಷ್ಟು ಆಗಬೇಕೆಂಬ ಹಿನ್ನೆಲೆಯಲ್ಲಿ ವಸೂಲಾತಿ ಪರಿಶೀಲನೆ ವೇಳೆ ಒಟ್ಟು ವಹಿವಾಟಿನಲ್ಲಿ ಜನವರಿ 31ರವರೆಗೂ 1.90 ಕೋಟಿ ಸುಸ್ತಿ ಇರುವುದು ಕಂಡುಬಂದಿದ್ದು, ಚಿನ್ನಾಭರಣ ಅಡಮಾನದಲ್ಲಿ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಮ್ಯಾನೇಜರ್ ಮಾಹಿತಿ ತಿಳಿಸಿದ್ದಾರೆ ಎಂದರು. ಬಿಡಿಸಿಸಿ ಬ್ಯಾಂಕ್ ನಾಮ ನಿರ್ದೇಶಕ ಎಂಕೆ ಧನಂಜಯ ಅವರು ಮಾತನಾಡಿದರು. ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ ಸಂದರ್ಭದಲ್ಲಿದ್ದರು. ಇನ್ನು ಕುದೂರು ಬಿಡಿಸಿಸಿ ಬ್ಯಾಂಕ್ ಚಿನ್ನಾಭರಣ ಅಡಮಾನದಲ್ಲಿ ಲೋಪವಾಗಿದೆ ಎಂಬ ಮ್ಯಾನೇಜರ್ ದೂರಿನ ಪತ್ರದ ಹಿನ್ನೆಲೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯ್ ದೇವ್ ಇತರರು ಬ್ಯಾಂಕಿಗೆ ಭೇಟಿ ನೀಡಿ ಚಿನ್ನಾಭರಣ ಅಡಮಾನದ ಬಗ್ಗೆ ತನಿಖೆಯನ್ನು ನಡೆಸಿದರು. ದೃಶ್ಯ ಮಾಧ್ಯಮ ಹಾಗೂ ಪೇಪರ್ ಮಾಧ್ಯಮ ಸ್ನೇಹಿತರುಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಮಾಧ್ಯಮ ಸ್ನೇಹಿತರೆ, ಇವತ್ತು ತಮ್ಮನ್ನು ಕರೆದಿರೋ ಉದ್ದೇಶವಾದರೂ ಇಷ್ಟೇ. ಮಾಗಡಿ ತಾಲೂಕು ಕುದೂರು ಹೋಬಳಿಯಲ್ಲಿರ್ತಕ್ಕಂಥ ಜಿಲ್ಲಾ ಬ್ಯಾಂಕಿನ ಶಾಖೆ, ಬಿಡಿಸಿಸಿ ಬ್ಯಾಂಕಿನ ಶಾಖೆಯಲ್ಲಿ ಚಿನ್ನ ಪರೀಕ್ಷೆ ಮಾಡಿ ಚಿನ್ನವನ್ನು ಅಡಮಾನ ಮಾಡ್ತಕ್ಕಂಥ ಗ್ರಾಹಕರ ಚಿನ್ನ ಪರೀಕ್ಷೆ ಮಾಡೋರು ಯಾರಿದ್ದಾರೆ ಅವರು ಚಿನ್ನಾಭರಣ ಪರೀಕ್ಷೆಯಲ್ಲಿ ಸ್ವಲ್ಪ ನಕಲಿ ಚಿನ್ನವನ್ನು ಸೇರಿಸಿ ಅದಕ್ಕೆ ಒರಿಜಿನಲ್ ಚಿನ್ನದ ಬೆಲೆಯನ್ನು ನಿಗದಿ ಮಾಡಿ ಬ್ಯಾಂಕಿನಿಂದ ಸಾಲ, ಅಂದರೆ ಚಿನ್ನಾಭರಣ ಸಾಲಕ್ಕೆ ಕೊಡೋ ಸಾಲ ಏನಿದೆ ಆ ಸಾಲದಲ್ಲಿ ಚಿನ್ನ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆ ಬ್ಯಾಂಕಿನ ಆ ಶಾಖೆಯ ಮ್ಯಾನೇಜರ್ ಅವರಾದಂಥ ಶಿವಣ್ಣರವರು ಬಂದು ನನಗೆ ಮಾಹಿತಿಯನ್ನು ನೀಡಿದ್ರು. ಸರ್, ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಇದು ಅಷ್ಟೊಂದು ಆಗಬಾರ್ದು ಸರ್, ಯಾಕೋ ಅವರ ವರ್ತನೆಯಿಂದ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ, ಚಿನ್ನ ಪರೀಕ್ಷಕರ ವರ್ತನೆಯಿಂದ. ಹಾಗಾಗಿ ಇದನ್ನ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಬ್ಯಾಂಕಿನ ನಿರ್ದೇಶಕರಾಗಿರೋದ್ರಿಂದ ಅಂತ ಮಾಹಿತಿ ನಾನು ತಿಳಿಸಿದ್ರು. ನಾನು ಆ ಕೂಡಲೇ ಬರೀ ನಮ್ಮಲ್ಲಿ ಬಾಯಿ ಮಾತಲ್ಲಿರೋದು ಬೇಡ, ಇದನ್ನು ಒಂದು ಪತ್ರದ ಮುಖೇನ ಬರೆದು ಹೆಡ್ ಆಫೀಸ್ಗೆ ಕೊಡೋಣ, ಬಂದ್ಬಿಡಿ ನೀವು ಬೆಂಗಳೂರಿಗೆ ಅಂತ ಅಂದು ಮಧ್ಯಾಹ್ನ ನಾನು ಮತ್ತು ಆ ಬ್ರಾಂಚ್ನ ಮ್ಯಾನೇಜರ್ ಅವರಾದಂಥ ಶಿವಣ್ಣರವರು ಜಿಲ್ಲಾ ಬ್ಯಾಂಕಿನ ಕೇಂದ್ರ ಕಚೇರಿಗೆ ಹೋಗಿ ಮಾನ್ಯ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಜಯ್ ದೇವರವರನ್ನು ಮತ್ತು ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಸಾಧುರೇರವರು, ಪುಂಡಲಿಕ ಸಾಧುರೇರವರನ್ನು ಕಂಡು, ಸರ್ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಾವು ಆ ಚಿನ್ನದ ಪ್ಯಾಕೆಟ್ಗಳು ಏನದು ಸೀಲ್ ಆಗಿರ್ತದೆ ಅದನ್ನು ನಾವು ಓಪನ್ ಮಾಡಲಿಕ್ಕಾಗಲಿ, ನಾವು ಭದ್ರತಾ ಕೊಠಡಿ ಅಥವಾ ಏನಂತಾರೆ ಅದನ್ನ ಚೆಸ್ಟ್ ಸ್ಟ್ರಾಂಗ್ ರೂಮ್ ಒಳಗೆ ಹೋಗ್ತಕ್ಕಂಥ ಅಧಿಕಾರ ನಮ್ಗಳಿಗಿರೋದಿಲ್ಲ. ಹಾಗಾಗಿ ಅಧ್ಯಕ್ಷರಿಗೆ ಇರ್ತಕ್ಕಂಥ ಅಧಿಕಾರ ಮತ್ತು ಇಂಥ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾವು ಅಲ್ಲಿಗೆ ಬಂದು ಅದರ ಸತ್ಯಾಸತ್ಯತೆಯನ್ನು ತಾವು ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವರೊಂದು ಲೆಟ್ರನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಇದು ಹೊರ ಜಗತ್ತಿಗೆ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಕ್ಕಂಥದ್ದು, ಅದಕ್ಕೆ ಇನ್ನೊಂದು ರೇಖೆ ಪುಕ್ಕ ಕಟ್ಟತಕ್ಕಂಥದ್ದು, ಯಾವ ಗೊಂದಲಗಳು ಗ್ರಾಹಕರ ಮನಸ್ಸಿನಲ್ಲಿ, ಅದರಲ್ಲೂ ಸಹಕಾರ ಸಂಸ್ಥೆಗಳಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ, ಬೆಂಗಳೂರಿನಲ್ಲಿ ಅಮಾನತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಬ್ಯಾಂಕ್ನಲ್ಲಿ ಏನೋ ಆಗೋಯ್ತಂತೆ, ಈ ಥರದ ಅನೇಕ ಅಂತ್ಯಕಂತೆಗಳು ಅಥವಾ ಅದರ ನಿಜ ಆಗಿರ್ತಕ್ಕಂಥ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಇದು ಗ್ರಾಹಕರ ಮನಸ್ಸಿನಲ್ಲಿ ಗೊಂದಲವಾಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ನನ್ನ ಜೊತೆ ಜಿಲ್ಲಾ ಬ್ಯಾಂಕಿನ ನಾಮಿನಿ ನಿರ್ದೇಶಕರಾದಂಥ ಧನಂಜಯನವರು ಮತ್ತು ನಮ್ಮ ಬಮೂಲ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ನರಸಿಂಹಮೂರ್ತಿಯವರು ಇವೆಲ್ಲ ಕುಳಿತು ಇದನ್ನು ಹೊರ ಜಗತ್ತಿಗೆ ಒಂದು ಸತ್ಯದ ಮಾಹಿತಿಯನ್ನು ಕೊಟ್ಟರೆ ಈ ಗೊಂದಲಗಳು ಇರೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಬಹುಶಃ ಮಧ್ಯಾಹ್ನ 2-3 ಗಂಟೆ ಅಷ್ಟೊಳಗೆ ಅಧ್ಯಕ್ಷರು, CEO ಅವರು ಬೇರೆ ಚಿನ್ನದ ಪರೀಕ್ಷೆ ಮಾಡ್ತಕ್ಕಂಥ ಬೇರೆ ಶಾಖೆಯ ಯಾವುದಾದ್ರು ಬೇರೆ ತಾಲೂಕಿನ ಶಾಖೆಯ ನುರಿತ ಪರೀಕ್ಷಕರನ್ನ ಕರ್ಕೊಂಡ್ಬರ್ತೀವಿ. ಜೊತೆಗೆ ಅದೊಂದು ಮಿಷಿನ್ ಕೂಡ ಇದೆ, 8 ಲಕ್ಷದ ಮೌಲ್ಯದ ಒಂದೊಂದು ಮಿಷಿನ್ಗಳು ಭಾಳ ಖಚಿತವಾಗಿ ಪರೀಕ್ಷೆ ಮಾಡ್ತದೆ ಅಂತ ಹೇಳ್ತಾರೆ. ಅದರದ್ದು ಸತ್ಯಾಸತ್ಯತೆ ಆ ಮಿಷಿನ್ನು ಅದು ಹೇಳ್ತಕ್ಕಂಥದ್ದು, ಅದರ ತಿಳುವಳಿಕೆ ಇರ್ತಕ್ಕಂಥ ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಯಾವ ಡೇಟಲ್ಲಿ ತೊಗೊಂಡಿರೋದು, ಯಾರು ತೊಗೊಂಡಿರೋದು, ಯಾರು ಸರ್ ನಿಗದಿ ಮಾಡಿರೋದು? ಸರ್ ನಿಗದಿ ಮಾಡ್ತಿದ್ದಂಥವ್ರು ನಾಗೇಶ ಅಂತನೋ, ನಾಗೇಶ
ನನ್ನ ಹೆಸರು ನಾಗೇಶನ್ ಇದು ಸರ್ ಮತ್ತೆ ಯಾವ ಡೇಟ್ ಅಂತ ಸರ್ ತೊಗೊಂಡ್ರೆ ಸಾಲ ಡೇಟ್ ಇದು 2-3 ವರ್ಷಗಳಿಂದ ಯಾವ್ಯಾವ ತೊಗೊಂಡಿದ್ದಾರೆ ಇದು ಒಂದು ದಿನದಲ್ಲಿ ಆಗಂತದಲ್ಲ. ಇವತ್ತು ಯಾರೋ ಒಬ್ಬ ಗ್ರಾಹಕ ಬರ್ತಾನೆ, ಉದಾಹರಣೆಗೆ ತಾವೇ ಬರ್ತೀರಿ, ತಮ್ಮ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿ, ಮಗುನ ಎಜುಕೇಷನ್ಗೆ ಫೀಸ್ ಕಟ್ಟಕ್ಕೋ ತಪ್ಪಿದ್ರೆ ಮನೆ ಕಟ್ಟಕ್ಕೋ ಯಾವುದೋ ವಿಚಾರಕ್ಕೆ ತಮ್ಮ ಆರ್ಥಿಕ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ತಾವು ಬಂದು 3 ಲಕ್ಷಕ್ಕೆ ಯಾರ ಹೆಸರಲ್ಲಿ ಸರ್ ಸಾಕಷ್ಟು ಜನದ ಹೆಸರಲ್ಲಿ ಅವ್ರವ್ರ ಹೆಸರೊಳಗೆ ಒಬ್ರು ಆಗಿದ್ರೆ ಸಾಕಷ್ಟು ಜನರು ಈ ಥರ ಆಗಿದೆ ಅಂತ ಅದನ್ನು ತನಿಖೆ ಮಾಡಲಿಕ್ಕೋಸ್ಕರನೇ ಈಗ ಅವ್ರ ವಿರುದ್ಧ ಏನಾದರೂ ಈಗ ಅವ್ರ ವಿರುದ್ಧ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಏನೋ ಆಗಿದೆ ಸರ್? ಕೆ ಎನ್ ನಾಗೇಂದ್ರ ಅಂತ ಪ್ರೈಸರ್ ಹೆಸರು ನಾಗೇಂದ್ರ. ಈಗ ಪೊಲೀಸ್ ಕಂಪ್ಲೇಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಇದು ಆರೋಪದಲ್ಲಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮತ್ತು CO ಅವರು ಬಂದು ಬೇರೆ ಪರೀಕ್ಷಕರು ಬಂದು ಅದನ್ನು ಯಾವ ವಿಧಿವಿಜ್ಞಾನದ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅದನ್ನು ಮಾಡಿ ನಂತರ ಖಚಿತಪಡಿಸ್ಕೊಂಡು ತಾನೇ ಕಂಪ್ಲೇಂಟ್ ಮಾಡಬೇಕು. ಏನು ಇದೆ ಕೊಟ್ಟದ್ದು ಒಬ್ರು ಇಟ್ಟಿದಾರ ಎಷ್ಟು ಜನ ಈ ಥರ ಆಗಿದೆ ಸರ್? 17 ಕೋಟಿ ಒಳಗೆ ತಳಿ ಸರಿ 17 ಕೋಟಿ ಒಳಗೆ ಬಹುಶಃ ಒಂದು 300 ಜನ ಇಟ್ಟಿರ್ಬೋದು, 500 ಜನ ಇರ್ಬೋದು. ಅಲ್ಲಿ ಒಟ್ಟು ಗ್ರಾಹಕರು ಯಾರು ಒಬ್ಬರೇ ತಗೊಬಂದಿಡಕ್ಕಾಗಲ್ಲ. 3 ಲಕ್ಷ 5 ಲಕ್ಷ 10 ಲಕ್ಷ ಅವ್ರವ್ರ ಶಕ್ತಿ ಅನುಸಾರ ಅವ್ರವ್ರಿಗೆ ಚಿನ್ನಾಭರಣದ ಲಭ್ಯತೆ ಎಷ್ಟಿರ್ತದೆ ಆ ಪ್ರಕಾರ ತಗೊಬಂದಿಟ್ಟಿರ್ತಾರೆ. ಅದನ್ನೇ ಈಗ ನಾನಾಗಿ ಒಳಗೋಗಿ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ನೋಡೋಂಥ ವಿಚಾರ ಅಲ್ಲ. ಪ್ಯಾಕೆಟ್ ಓಪನ್ ಮಾಡಿದ್ರೆ ಆ ಪ್ಯಾಕೆಟ್ ಓಪನ್ ಆಗಿರೋದು ಗೊತ್ತಾಯ್ತದೆ, ಪುನಃ ನೀವು ಹೊಂಟಾಕೋದು ಕೂಡ ಅದು ಓಪನ್ ಆಗಿರೋದು ಗೊತ್ತಾಗ್ತದೆ. ಆ ಸೀಲು ಪುನಃ ಓಪನ್ ಅಂತಾನೆ ತೋರಿಸ್ತಾ ಇರ್ತದೆ. ಆ ಕವರ್ನ ಆ ರೀತಿ ಮಾಡಿರ್ತಾರೆ. ಒಂದ್ಸತಿ ಓಪನ್ ಆಯಿತು ಅಂತಂದರೆ ಪುನಃ ಅದು ಹೊಸ ಕವರ್ ಥರ ಮಾಡಲಿಕ್ಕಾಗಲ್ಲ. ಆ ಕಾರಣದಿಂದ ಓಪನ್ ಆದಂಥ ಸಂದರ್ಭದಲ್ಲಿ ಯಾರ ಹೆಸರೊಳಗಿದೆ ಆ ಗ್ರಾಹಕ ಯಾರನ್ನು ಅಡಮಾನ ಮಾಡಿದ್ದಾನೆ ಆ ವಿಳಾಸದ ಗ್ರಾಹಕನನ್ನು ಕರೆಸಿ, ಚಿನ್ನಾಭರಣನ ಈಗ ಪರೀಕ್ಷೆ ಮಾಡಿರೋಂಥವ್ರನ್ನು ಕರೆಸಿ, ಇದನ್ನು ತನಿಖೆ ಮಾಡಲಿಕ್ಕೆ ಬರ್ತಾ ಇರೋಂಥ ತಂಡದ ಪರೀಕ್ಷಕರು ಆ ಮಿಷಿನ್ ಹಾಕಿ ಅಧ್ಯಕ್ಷರು ಮತ್ತು CO ಅವರ ಸಮಕ್ಷಮ ಮಾಡಬೇಕಾಗಿರ್ತಕ್ಕಂಥ ವ್ಯವಹಾರ ಆಗಿರೋದ್ರಿಂದ ನಮಗೂ ಪೂರ್ಣ ಮಾಹಿತಿ ಇಲ್ಲ. ಇದು ಒಂದು ಅವ್ರ ಮೇಲೆ ಇರ್ತಕ್ಕಂಥ ಅನುಮಾನ, ಅದನ್ನ ಪರೀಕ್ಷೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ವಿ. ಎಲ್ಲ ಕಡೆ ಈ ಥರ ಸಂಶಯ ಇದೆ ಸರ್, ಎಲ್ಲ ಕಡೆ ಇರ್ತಕ್ಕಂಥದ್ದು ಐತೋ ಇರುವ ಅಂತ ನನ್ನ ಸಂಶಯ ಹೆಂಗೆ ನೋಡಿ. ಅದಕ್ಕೆ ಹೇಳಿದ್ದೀನಿ ನಾನು, ಇಂಥ ಊಹಾಪೋಹಗಳಿಂದಾಗಿ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳ ಕೆಟ್ಟ ಹೆಸರಾಗಂಥದ್ದು ಬೇಡ ಅಂತ ವಿಚಾರಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಲಿ ಅಂತ ಈ ಒಂದು ಕಂಪ್ಲೇಂಟನ್ನು ಕೊಟ್ಟೇನೆ ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಧ್ಯಕ್ಷರನ್ನ ಕರೆಸ್ತಾ ಇರ್ತಕ್ಕಂಥದ್ದು. ಸರ್, ಈಗ ನೀವು ಸಾಲ ಕೊಡ್ಬೇಕಾದ್ರೆ ಚಿನ್ನನ ಅಡ ಇಕ್ಕೋತಿರಲ್ವ ಸರ್? ಹೌದು. ಆ ಅಡ ಇಕ್ಕೋಬೇಕಾದ್ರೆ ಚಿನ್ನನ ಏನು ಎಷ್ಟಿದು ಯೋಗ್ಯತೆ ಏನು ಅಂತ ಪರಿಶೀಲನೆ ಮಾಡ್ಕೊಂಡು ಬಿಡ್ತಾರಲ್ವ ಸರ್?